ನಿಮಗೆ ಪ್ರೌಡು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ನಮಗೆ ವಿ ಫೆಲ್ಟ್ ಪ್ರೌಡ್ ಆ್ಯಸ್ ಇಂಡಿಯನ್ಸ್. ನಮ್ಮ ದೇಶ ಬೇರೆ ಕಂಟ್ರಿಲಿ ನಮ್ಮ ದೇಶದೊಂದು ಜೆಂಡಾನ ಎತ್ತಿ ಹಿಡಿತೀವಲ್ಲ, ಒಂದೇ ಒಂದು ಬೌಂಡ್ರಿ ಅಂದರೆ ಇದು ಮೆನ್ಸ್ ಕ್ರಿಕೆಟ್ನಲ್ಲೂ ಆಗಿಲ್ಲ. पाकिस्तान टीम वाला मीट बनाएगा क्या यार इतना फील्डिंग करते हैं तुम्हारे लड़की लोग, मेरी डर गई है तुम्हारा फील्डिंग देख के. ದೀಪಿಕಾ, ಆ್ಯಸ್ ಅ ಕ್ಯಾಪ್ಟನ್ ನಿಮ್ಮ ಸ್ಟ್ರಾಟಜಿ ಹೇಗಿತ್ತು, ಪ್ರಿಪರೇಷನ್ ಹೇಗಿತ್ತು? ಯಾವ ಸ್ಟೇಜಿಂದ ಬಂದ್ವಿ ಅನ್ನೋದೊಂದು ನಮಗೆ ಒಂದು ನೆನಪಾಯಿತು. ಕೈಯನ್ನ ಮುರಿಲಿ ಕಾಲನ್ನ ಮುರಿಲಿ ಅಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬಾಲ್ ಎಲ್ಲ ಫೀಲ್ಡಿಂಗ್ ಮಾಡ್ತಾ ಇರೋದು, ಬ್ಯಾಟಿಂಗ್ ಮಾಡ್ತಾ ಇದ್ರು. ತುಂಬ ಜನ ಅನ್ಕೋತಾರೆ ನನಗೆ ಏನಾದ್ರು ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೆ ಮೈ ಲೈಫ್ ಇಸ್ ಓವರ್, ಅಂದರೆ ಇನ್ನೇನು ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಯಾರು ಏನಾದ್ರು ಅನ್ಕೊಂಡು ನಮ್ಮ ದಾರಿ ನಾವು ಹೋಗ್ತಾ ಇರಬೇಕು, ಸಾಧನೆ ಮಾಡಿ ತೋರಿಸ್ಬೇಕು. ನಿಮ್ಮ ಪ್ರಯಾಣ ರೆಪ್ರೆಸೆಂಟಿಂಗ್ ಇಂಡಿಯಾ ತುಂಬ ಹೀಯಾಡಿಸಿ ಮಾತಾಡ್ತಾ ಇದ್ರು. ಯಾವುದಾದ್ರೂ ಒಂದು ಫ್ರೂಟ್ ಬಿಸಾಕಿದ್ರೆ ಅದನ್ನು ನನ್ನ ತಮ್ಮಂದಿರು ಅರ್ಧ ತೆಗೆದಾಕ್ಬಿಟ್ಟು ಅರ್ಧ ತಿಂದಿರ್ತಿದ್ವಿ ನಾವು. ನಿಮ್ಮ ಲೈಫ್ನ ಶೇಪ್ ಮಾಡೋದ್ರಲ್ಲಿ ಡಾಕ್ಟರ್ ಮಹಾಂತೇಶ್ ಅವರು ಸಮರ್ಥ ನಮ್ಮ ಕ್ಯಾಬಿದು ಯಾವ ರೋಲ್, ಯಾವ ರೀತಿನಲ್ಲಿ ಅವ್ರು ನಿಮ್ಗೆ ಸಪೋರ್ಟ್ ಮಾಡಿ? ನನಗೆ ಹೆತ್ತಿರೋ ತಂದೆ ಇರ್ಬೋದು, ಬಟ್ ನನಗೆ ದೇವರನ್ನು ನನಗೆ ಬೆಳೆಸೋ ತಂದೆ ಕೊಟ್ಟಿದ್ದಾರೆ, ಅದು ಮಹಾಂತೇಶ್ ಸರ್. ಯಾರು ಸಮರ್ಥನ ಕಾಲಿರ್ತಾರೋ ಅವ್ರ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಅನ್ನ ಕೈ ಹಿಡ್ಕೊಂಡು ಎಷ್ಟೋ ಬಾರಿ ಎತ್ತಿದ್ದೀನಿ, ಅಪ್ಪ ಅಮ್ಮ ಊಟ ಮಾಡಿದ್ರು, ನನ್ನ ತಮ್ಮ ಊಟ ಮಾಡಿದ್ರು ಅಂತ. ನನ್ನ ಲೈಫ್ ಎಲ್ಲ ಚೇಂಜ್ ಆಗಿತ್ತು ನೋಡಿ. ನಮ್ಮೂರಲ್ಲಿ ನಿಮ್ಮ ಅಣ್ಣನೂ ಕರ್ಕೊಂಡೋಗಿ ಅವ್ನು ಏನಾದ್ರು ಚೇಂಜ್ ಆಗ್ಬೋದು ಅಂತ ಅವನು ಕರ್ಕೊಂಬಂದಿದ್ದೆ. ಅಚೀವರ್ಸ್ ಅಂದರೆ ಈ ಥರ ಇರಬೇಕು ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮೂರಲ್ಲಿ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಸರ್, ನಮ್ಮೂರ ಅಕ್ಕಪಕ್ಕ ಎಲ್ಲನ ಈವನ್ ನಾರ್ಮಲ್ ಸೆಲ್ಸು ನನಗಾದ್ರೂ ಬ್ಲೈಂಡ್ ಆಗಬಾರ್ದ, ಬ್ಲೈಂಡ್ ಮಾಡಿ ಕರ್ಕೊಂಡು ಹೋಗು ಅಂತ ಇದ್ದಾರೆ. ನಿಮ್ಮ ಜರ್ನಿನಲ್ಲಿ ನೀವು ಪದೇ ಪದೇ ನೀವು ಹೇಳ್ತಾ ಇದ್ದೀರಾ ಎಲ್ಲ ಬ್ಯಾಕ್ಗ್ರೌಂಡ್ ತುಂಬ ಇದಾಗಿತ್ತು, ಪೇರೆಂಟ್ಸ್ ಫಸ್ಟ್ ವೆನ್ ಯು ಸೆಡ್ ನಾವು ಕ್ರಿಕೆಟ್ ಆಡಬೇಕು ಅಂತ ಅಂದಾಗ ಫ್ಯಾಮಿಲಿ ಸಪೋರ್ಟ್ ಇತ್ತಾ? ನಿಮ್ಮ ಇಮಿಡಿಯೇಟ್ ಸೊಸೈಟಿ ಅಂದರೆ ನಿಮ್ಮ ವಿಲೇಜ್ ಆಗಿರ್ಬೋದು, ಅಲ್ಲಿ ಸಪೋರ್ಟ್ ಇತ್ತಾ, ಅಥವಾ ನೀವೇನು ಆಡ್ತೀರಾ ಅಂತ ಒಂದು ಕ್ಯಾಶುವಲ್ ಆ್ಯಟಿಟ್ಯೂಡ್ ಇತ್ತಾ? ಯಾವ ಥರ ಇತ್ತು? ಸಪೋರ್ಟ್ ಇದ್ದರೆ ಅದನ್ನ ಹೆಂಗೆ ಮುಂದಕ್ಕೆ ತೊಗೊಂಬಂದ್ರಿ? ಅಡ್ವರ್ಸಿಟಿ ಅಂದರೆ ಅವರು ಯಾರೂ ಸಪೋರ್ಟ್ ಮಾಡಿಲ್ಲ, ಅದನ್ನು ಹೆಂಗೆ ಓವರ್ಕಮ್ ಮಾಡಿದ್ರಿ? ಅದರಿಂದ ಹೊರಗೆ ಹೆಂಗೆ ಬಂದ್ರಿ? ಏನು ಪ್ರಯತ್ನ ಪಟ್ರಿ? ಯಾವ ರೀತಿನಲ್ಲಿ ಮಾಡಿದ್ರಿ? ಸರ್, ನಾನು ಹುಟ್ಟಿದಾಗೆ ನಾನು ಬ್ಲೈಂಡ್ ಆಗಿರಲಿಲ್ಲ. 5 ಮಂತ್ಸ್ ಬೇಬಿನಲ್ಲಿ ನಾನು ಅದು ಉಗುರಲ್ಲಿ ಪರ್ಚ್ಕೊಂಡು ಅದು ಬ್ಲೈಂಡ್ ಆಗಿದ್ದು ನಾನು. ಅದಾದಮೇಲೆ ಅಪ್ಪ ಅಮ್ಮ ಹಾಸ್ಪಿಟಲಿಗೆ ಕರ್ಕೊಂಡೋದ್ರು. ಡಾಕ್ಟರ್ ಹೇಳಿದ್ರು ಒಂದು 11-12 ವರ್ಷ ಆದಮೇಲೆ ಕರ್ಕೊಬನ್ನಿ, ಆಪ್ರೇಷನ್ ಮಾಡ್ತೀವಿ. ಯಾಕಂತಂದರೆ ಇವಾಗ ಏನಾದರೂ ಆಪ್ರೇಷನ್ ಮಾಡಿದ್ರೆ ಚಿಕ್ಕ ಹುಡುಗಿ ಕೈಯೆಲ್ಲ ಉಚ್ಕೊಂಡು ಮತ್ತೆ ಇನ್ಫೆಕ್ಷನ್ ಆಗಿ ತುಂಬ ಕ್ರಿಟಿಕಲ್ ಆಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಅಪ್ಪ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಅಂತಂದರೆ ಇವಾಗ ಹುಣ್ಸೆಹಣ್ಣು ವ್ಯಾಪಾರ ಇರುತ್ತಲ್ಲ, ಅದು ನಮ್ಮದು ಸ್ವಲ್ಪ ಹುಣಸೆ ಗಿಡಗಳಿತ್ತು, ಅದು ವ್ಯಾಪಾರ ಮಾಡೋಕ್ಕೆ ಹೋಗ್ತೀನಿ ಅಂತಂದ್ಬಿಟ್ಟು ಅಪ್ಪ ಸ್ವಲ್ಪ ತುಂಬ ಲಾಸ್ ಆಯಿತು. ಅದರಲ್ಲಿ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ನಾನು 1 to 4th ನಾರ್ಮಲ್ ಸ್ಕೂಲಲ್ಲಿ ಓದಿದ್ದು. ಆಗ ನಮ್ಮ ಮನೇಲಿ ಆಗ ನಮಗೆ ಊಟ ಮಾಡೋಕ್ಕೆ ಸಹ ಒಂದು ಏನೂ ಇರ್ತಿರ್ಲಿಲ್ಲ ಮನೆಯಲ್ಲಿ, ಅಷ್ಟು ಕಷ್ಟ ನಮಗೆ. ನಮ್ಮಮ್ಮ ಅಂತ ಅಜ್ಜಿ ಇದ್ರಲ್ಲ, ಅಪ್ಪ ಅಮ್ಮ ಇದ್ರಲ್ಲ, ಅವ್ರೂರಲ್ಲಿ ನಾನು ಬಿಟ್ಟಿದ್ರು. ಅಂತಂದರೆ ಸುಮ್ಮನೆ ಇಲ್ಲಿ ಊಟಕ್ಕೂ ಇರೋದಿಲ್ಲ, ಏನಿಲ್ಲ, ಅಟ್ಲೀಸ್ಟ್ ಅಲ್ಲಿಗೆ ಹೋದರೆ ಅವಳು ಹೊಟ್ಟೆ ತುಂಬ ಆದರೂ ಊಟ ಮಾಡ್ತಾಳೆ, ಅಟ್ಲೀಸ್ಟು ನಮ್ಮ ಅಣ್ಣ ಆದರೂ ನೋಡ್ಕೊತಾರೆ ಅವಳನ್ನ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಊರಲ್ಲಿ ನಾನು ಬಿಟ್ಟರು. 1 to 4th ನಾನು ನಾರ್ಮಲ್ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಅಲ್ಲಿ ಎಲ್ಲ ಅಂತಂದರೆ ನಾರ್ಮಲ್ ಹುಡುಗಿರು ಇರ್ತಾರಲ್ಲ, ಅವ್ರ ಜೊತೆ ಏನಾದರೂ ನಾನು ಆಟ ಆಡೋಕ್ಕೆ ಹೋದಾಗ ನೀನು ಬ್ಲೈಂಡು, ನೀನು ಏನಕ್ಕೆ ಬರ್ತೀಯ ನಮ್ಮ ಜೊತೆ ಆಟ ಆಡೋದಕ್ಕೆ, ನಿನಗೆ ಕಣ್ಣು ಕಾಣಿಸಲ್ಲ ಅಂತ ಎಲ್ಲ ಟೀಕೆ ಮಾಡ್ತಾಯಿದ್ರು. ಆಗ ನಾನು ಒಂದೊಂದು ಬಾರಿ ನಮ್ಮ ಊರಿಗೆ ಹೋಗ್ತಾ ಇದ್ದೆ. ಅಂತಂದ್ರೆ ನಾನು ಯಾವಾಗಲೂ ಅಪ್ಪ ಅಮ್ಮ ಜಾಸ್ತಿ ನೆನಪಾದ್ರೆ ನನ್ನ ಊರಿಗೆ ಕರ್ಕೊಂಡೋಗಿ ನಾನು ಊರಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮಾವ ತೊಗೊಂಡೋಗಿ ಬಿಟ್ಬಿಡ್ತಿದ್ರು ನನ್ನ ಅಲ್ಲಿ. ಆಗ ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೆ, ಅಮ್ಮ ನನ್ನ ಹಿಂಗೆಲ್ಲ ಅಂತಾರೆ ಅಮ್ಮ ಅಂತಂತಿದ್ದೆ. ಯಾರು ಅಂದರೂ ಅಲ್ಲಿ ಬಿಡು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಅಮ್ಮ ಹಂಗಂತ ಇದ್ರು. ಎಷ್ಟೋ ಬಾರಿ ಸರ್, ಆಗ ನಮ್ಮ ಮನೇಲಿ ಇವಾಗ ಒಂದು ಟೈಮು ನಮ್ಗೆ ಊಟಕ್ಕೆ ಇಲ್ದಿದ್ರೆ ನಾನು ನನ್ನ ತಮ್ಮ ಫುಲ್ಲು ಊರೆಲ್ಲ ಟ್ರಿಪ್ ಆಗ್ತಾಯಿದ್ವಿ, ಅಟ್ಲೀಸ್ಟು ಏನಾದರೂ ಸಿಗುತ್ತೆ ಅಂತಂದ್ಬಿಟ್ಟು. ಎಷ್ಟೋ ಬಾರಿ ಈಗ ಒಂದು
ದಾಳಂಬೆ ಹಣ್ಣಾಗಿರ್ಬೋದು, ಒಂದು ಯಾವುದಾದ್ರೂ ಒಂದು ಫ್ರೂಟ್ ಬಿಸಾಕಿದರೆ ಅದನ್ನು ತಮ್ಮಂದಿರು ಅರ್ಧ ತೆಗ್ದಾಕ್ಬಿಟ್ಟು ಅರ್ಧ ತಿಂದಿರ್ತಿದ್ವಿ ನಾವು. ಅಷ್ಟು ಕಷ್ಟ ನಮಗೆ. ಅದಾದಮೇಲೆ ತುಂಬ ನಮ್ಮ ರಿಲೇಷನಲ್ಲೇ ಆಗಿರ್ಬೋದು, ಅಕ್ಕಪಕ್ಕ ನಮ್ಮ ಮನೆಯಲ್ಲಿ ಮನೆ ಆಗಿರ್ಬೋದು, ಅವರೆಲ್ಲ ಅವಳಿಗೆ ಕಾಣಿಸಲ್ಲ, ಅವಳೇನು ಮಾಡ್ತಾಳೆ ಅನ್ನೋದು ನಮ್ಮ ಅಪ್ಪ ಅಮ್ಮಂಗೆ ಅಂದರೆ ತುಂಬ ಹೀಯಾಳಿಸಿ ಮಾತಾಡ್ತಾಯಿದ್ರು. ಅವಳಿಗೆ ಕಾಣಿಸಲ್ಲ, ಅವಳೇನು ಮಾಡ್ತಾಳೆ, ಅವಳೇನು ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು. ಮತ್ತು ನಾನು 4th 10th ಬ್ಲೈಂಡ್ ಸ್ಕೂಲಲ್ಲಿ ಓದಿದ್ದು. 4th 7th ನಾನು ಕುಣಿಗಲ್ ಸ್ಕೂಲು ಮಠ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ನಡೆಸ್ತಾಯಿದ್ರು. ಆ ಸ್ಕೂಲಲ್ಲಿ ಸೇರಿಕೊಂಡೆ ನಾನು. ಅಲ್ಲಿ ಎಷ್ಟೋ ಬಾರಿ ನಾನು ಅಂತಂದರೆ ಇವಾಗ ಬ್ಲೈಂಡ್ ಸ್ಕೂಲಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಆ ಥರ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಬರ್ತಾಯಿದ್ರಲ್ಲ, ಆಗ ಒಂದು ಕೇಕ್ ಇಟ್ಕೊಂಡು ಸಹ ನಾನು ಎಷ್ಟೋ ಬಾರಿ ನೆನೆಸ್ಕೊಂಡಿದ್ದೀನಿ, ಅಯ್ಯೋ ನನ್ನ ತಮ್ಮರಿಗೆ ಇದು ಸಿಕ್ಕಿಲ್ವಲ್ಲ, ನಾನು ಒಬ್ಬಳೇ ತಿಂತಾಯಿದ್ದೀನಲ್ಲ ಅನ್ನೋದು ಎಷ್ಟೋ ಬಾರಿ ಫೀಲ್ ಆಗ್ತಿತ್ತು ನನಗೆ. ಇವಾಗ ಒಳ್ಳೊಳ್ಳೆ ಊಟ ಸಿಕ್ತಾಗಿರ್ಬೋದು, ಆ ಒಂದು ಅನ್ನ ಕೈ ಹಿಡ್ಕೊಂಡು ಎಷ್ಟೋ ಬಾರಿ ಎತ್ತಿದ್ದೀನಿ, ಅಪ್ಪ ಅಮ್ಮ ಊಟ ಮಾಡಿದ್ರು, ನನ್ನ ತಮ್ಮ ಊಟ ಮಾಡಿದ್ರು ಅಂತ. ಅದಾದಮೇಲೆ ನಾನು 8th 9th 10th ರಂಗರಾವ್ ಸ್ಕೂಲಲ್ಲಿ ಓದಿದ್ದು. ಒಂದು ನಮ್ಮ ಜೊತೆ ಇದ್ದು ಹಿಂದೆ ಮಾತಾಡ್ಕೊಳ್ತಾರಲ್ಲ, ಅದಕ್ಕಿಂತ ನೋವು ಬೇರೆ ಎಲ್ಲೂ ಆಗೋದಿಲ್ಲ. ಇವಾಗ ಬೇರೆಯವ್ರು ಮಾತಾಡ್ಕೊಂಡ್ರೆ ಬಿಡೋರು ಯಾರು ನಮಗೆ ಸಂಬಂಧ ಇಲ್ಲ, ಅವ್ರು ಮಾತಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತೀವಿ. ಇವಾಗ ನಮ್ಮ ಸಂಬಂಧದವರೇ ನಮ್ಮ ಬಗ್ಗೆ ಏನಾದರೂ ಮಾತಾಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಆಗ ಅಪ್ಪ ಸಾಲ ಮಾಡ್ಕೊಂಡಾಗ ನಮ್ಮದು ನೀರಾವರಿ ಇಲ್ಲ, ಒಂದು 2 ಎಕರೆ ಭೂಮಿ ಇದೆ ಅಂತಂದರೆ ನಮ್ಮದು ಫುಲ್ಲು ಡ್ರೈ ಏರಿಯಾ ಬರುತ್ತೆ ಸರ್. ಎಷ್ಟೇ ಬೋರ್ ಹಾಕ್ಸಿದ್ರು ಅಲ್ಲಿ ನೀರು ಸಿಗೋದಿಲ್ಲ. ಅಪ್ಪ ಅಂತಂದರೆ ಅಟ್ಲೀಸ್ಟ್ ನಮಗೆ ರಾಗಿ ಆದರೂ ಬೇಕಲ್ವಾ. ಸೊ ಹಂಗಾಗಿ ಅಪ್ಪ ಅಜ್ಜಿ ಊರಲ್ಲಿ ವ್ಯವಸಾಯ ಅಜ್ಜಿ ಜಮೀನಲ್ಲಿ ನೀರಿತ್ತು. ಅಜ್ಜಿ ಊರಿಗೆ ವ್ಯವಸಾಯ ಮಾಡೋದಕ್ಕೆ ಅಲ್ಲಿಂದ ರಾಗಿ ಬೆಳೆದ್ಬಿಟ್ಟು ತಂದು ಕೊಡ್ತಾಯಿದ್ರು ನಮಗೆ. ಅಟ್ಲೀಸ್ಟ್ ಆವಾಗ ನಮ್ಮಪ್ಪ ನಮ್ಮನ್ನು ನೋಡ್ಕೊಂಡು ಹೋಗೋದಕ್ಕೆ ನಮಗೆ ಅಜ್ಜಿ ಊರಿಂದ 3 ಕಿಲೋಮೀಟ್ರ್ ಇರ್ತಿತ್ತು, ನಮ್ಮೂರಿಗೆವರೆಗೂ 3 ಕಿಲೋಮೀಟ್ರು. ಆಗ ಸೈಕಲ್ ಇಲ್ಲ, ಗಾಡಿ ಇಲ್ಲ, ಏನಿಲ್ಲ ಅಪ್ಪನ ಹತ್ರ. ಆವಾಗ ಒಂದು 12 ಗಂಟೆ ಹಂಗೆ ನಮ್ಮನ್ನು ಅಷ್ಟು ದೂರದಿಂದ ನಡ್ಕೊಬಂದು 12 ಗಂಟೆಗೆ ನೋಡಿಕೊಂಡು ಮತ್ತೆ ವಾಪಸ್ ಹೋಗ್ತಿದ್ರು. ಯಾಕಂತಂತಂದರೆ ಬೆಳಗ್ಗೆ ಟೈಮ್ ಬಂದರೆ ಸಾಲದವ್ರ ಮನೆ ಹತ್ರ ಬರ್ತಾರಲ್ಲ ಅಂತ. ಆಗ ಅಪ್ಪ 12 ಗಂಟೆಗೆ ಬಂದುಬಿಟ್ಟು ನಮ್ಮನ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ಅದೇ ಹೊರ್ಟೋಗ್ಬಿಡ್ತಿದ್ರು, ನೈಟೇ ಹೊರ್ಟೋಗ್ಬಿಡ್ತಾಯಿದ್ರು. ಅಷ್ಟು ಕಷ್ಟ. ಆವಾಗ ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಮ್ಮ ಊರ ಕಡೆಯಿಂದ ಯಾರಾದರೂ ಬಂದರೆ ನಮ್ಮ ಅಮ್ಮ ಬಾಗ್ಲಾಕೊಳ್ತಿದ್ರಂತಂತಂದರೆ ಬಾಗ್ಲಾಕೊಂಡ್ಬಿಡ್ತಿದ್ರಂತೆ. ಯಾಕಂತಂದರೆ ಅವ್ರು ಬಂದರೆ ಏನಾದರೂ ಅಟ್ಲೀಸ್ಟ್ ಮಾಡಿಡಬೇಕಲ್ಲ ಅವ್ರಿಗೆ, ಏನಾದರೂ ಊಟಕ್ಕೆ ಅಟ್ಲೀಸ್ಟ್ ಏನಾದರೂ ಮಾಡಿಕ್ಕೂ ಸಹ ನಮ್ಮ ಮನೆಯಲ್ಲಿ ಒಂದು ಅಕ್ಕಿ, ಒಂದು ರಾಗಿ ಏನೂ ಇರ್ತಿರ್ಲಿಲ್ವಂತೆ. ನಮ್ಮಮ್ಮ ಬಾಗ್ಲಾಕೊಂಡು ಒಳಗಡೆ ಸುಮ್ಮನೆ ಅಳ್ತಾಯಿದ್ರಂತೆ. ಅಷ್ಟು ಕಷ್ಟ ನಮಗೆ. ಅದಾದಮೇಲೆ ನಾನು 10th ಆದಮೇಲೆ ಫಸ್ಟ್ PU 2nd PU ಊರಲ್ಲೇ ಬರಗೂರಲ್ಲಿ ಜ್ಞಾನಜ್ಯೋತಿ ಕಾಲೇಜಲ್ಲಿ ಓದಿದ್ದು ನಾನು. ಆಗಲೂ ಸಹ ಅಪ್ಪ ಒಂದು ದಿನ ಅಪ್ಪ ಅಮ್ಮಗೆ ಬಿಡಮ್ಮ ಇವತ್ತು ಜಾಸ್ತಿ ಬಿಸಿಲಿದೆ, ಏನು ಕೂಲಿ ಕೆಲ್ಸಕ್ಕೆ ಹೋಗಬೇಡ ಅಂತಂದರೆ, ಅಮ್ಮ ಫೀಸ್ ಕಟ್ಟಬೇಕಲ್ಲ, ಹೋಗಲೇಬೇಕು, ಮತ್ತು ನಿನಗೆ ಇದು ಬಸ್ ಚಾರ್ಜಿಗೆ ಕೊಡಬೇಕಾಗುತ್ತೆ, ಅದೆಲ್ಲ ನೋಡ್ಕೋಬೇಕಲ್ಲ, ಏನಾಗಲ್ಲ. ನಮ್ಮಮ್ಮ ಎಷ್ಟೋ ಬಾರಿ ಹುಷಾರಿಲ್ದಿದ್ರೂ ಸಹ ನಮ್ಮಮ್ಮಿ ಕೂಲಿಗೆ ಹೋಗ್ತಾಯಿದ್ರು. ಅಷ್ಟು ಕಷ್ಟ ಆವಾಗ. ಅದಾದಮೇಲೆ ನಾನು 2nd PU ಕಂಪ್ಲೀಟ್ ಮಾಡಿದೆ. ನನ್ನ ತಮ್ಮಂಗೆ ಸ್ವಲ್ಪ ಫೀಸ್ ಕಟ್ಟೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವನು ಸಹ ಸ್ವಲ್ಪ ಸಾಲ ಎಲ್ಲ ಇತ್ತಲ್ಲ, ಸೊ ಅವನು 2nd PUಗೆ ಡಿಸ್ಕಂಟಿನ್ಯೂ ಮಾಡ್ದೆ 2nd PU ಆದಮೇಲೆ. ಅದಾದಮೇಲೆ ಇವಾಗ ಪ್ರೆಸೆಂಟು 2 ತಮ್ಮ ನನಗೆ. ಅವರಿಬ್ಬರೂ ಒಬ್ಬ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾನೆ, ಇನ್ನೊಬ್ಬ ಮೆಡಿಕಲ್ ರೆಪ್ ಮಾಡ್ತಾಯಿದ್ದಾನೆ. ಇವಾಗ ಪ್ರೆಸೆಂಟು ನಾನು 2023 IBSC ವರ್ಡ್ಗೆ ಮಾಡಿದೆ, ಗೋಲ್ಡ್ ಮೆಡಲ್ ವಿನ್ ಆಯಿತು. ಮತ್ತು ಸಮರ್ಥ ನಮ್ಮ ಕ್ಯಾಬಿ ನಮಗೆ ಪರ್ಸ್ನಲಿ ನಮಗೆ ಫ್ಯಾಮಿಲಿಗೆ ತುಂಬಾ ಸಪೋರ್ಟಿವ್ ಆಗಿರ್ತೈತೆ ಸರ್ ನಮಗೆ. ಇವಾಗ ನಾನು ಯಾವಾಗ 2019 ಸಮರ್ಥ ನಮಗೆ ಬಂದೋ ಅವಾಗ ತುಂಬ ಫೈನಾನ್ಷಿಯಲ್ ಆಗಿರ್ಬೋದು, ಇವಾಗ ಎಷ್ಟೋ ಇವಾಗ ಕ್ರಿಕೆಟಲ್ಲಿ ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ಎಷ್ಟೋ ಜನ ಮ್ಯಾಚ್ ಫೀಸ್ ಸಿಗುತ್ತಲ್ಲ ಅನ್ನೋಕ್ಕೋಸ್ಕರ ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ನಮಗೆ ಮ್ಯಾಚ್ ಫೀಸ್ ಆದರೂ ಸಿಕ್ಕಿದ್ರೆ ಅಟ್ಲೀಸ್ಟು ಅಪ್ಪ ಅಮ್ಮಗೆ ಕೊಟ್ಬಿಟ್ಟು ಅವ್ರು ರೇಷನ್ ಆದರೂ ತೊಗೊಳ್ತಾರಲ್ಲ ಅನ್ನೋ ಒಂದು ಸಿಚುವೇಶನ್ ಈಗಲೂ ಸಹ ಇದೆ ನಮ್ಮದ್ರಲ್ಲಿ. ಈವನ್ ನಾನು ಕೂಡ
2023 IBSC ವರ್ಡ್ ಗೇಮ್ ವಿನ್ ಆಗಾದ್ಮೇಲೆ ನನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಜಾಬ್ ಸಿಕ್ತು ನನಗೆ. ಪ್ರೆಸೆಂಟ್ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಮುಂಬೈ ಅಯ್ಯಕರ್ ಭವನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸಲ್ಲೂ ಅಷ್ಟೇ ತುಂಬಾ ಲಾಟ್ ಆಫ್ ಸಪೋರ್ಟ್ ಸರ್ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ. ಅಂತಂದರೆ ಈಗ ನನಗೆ ಈ ಥರ ಮ್ಯಾಚ್ ಇದೆ, ನಾನು ಹೋಗಬೇಕು ಸರ್ ಅಂತ ಏನಾದರೂ ನಾನು ಲೀವ್ ಕೇಳಿದ್ರೆ, ಆಯಿತು ಹೋಗ್ಬಿಟ್ಬಾ, ಚೆನ್ನಾಗಿ ಆಡು ಅಂತ ಎಂಕರೇಜ್ ಮಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಪ್ರೆಸೆಂಟ್ ನಾನು ಕರ್ನಾಟಕ ಟೀಮ್ ಕ್ಯಾಪ್ಟನ್ನು. ಪ್ರೆಸೆಂಟ್ ನಾನು ಫಸ್ಟ್ ಎವರ್ ವರ್ಲ್ಡ್ ಕಪ್ಪಿಗೆ ಕ್ಯಾಪ್ಟನ್ ಆಗಿರೋದು ತುಂಬ ನನಗೆ ಪ್ರೌಡ್ ಅನಿಸುತ್ತೆ. ಮತ್ತು ಅದು ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ, ಅಂದರೆ ನಂದು ಯಾವ ಊರು ಏನು ಅನ್ನೋದೊಂದು ಕನ್ಫ್ಯೂಷನ್ ಇದೆ ಅದೆಲ್ಲರಿಗೂ. ಇಂಡಿಯನ್ ಅಂತ ಹೇಳಿ that's what ಅಲ್ವಾ? ನಾನೊಬ್ಳು ಇಂಡಿಯನ್. ನಾನು ಇಂಡಿಯಾಗೋಸ್ಕರ ಆಡ್ತಾ ಇದ್ದೀನಿ, ಯಾವಾಗಲೂ ಇಂಡಿಯಾಗೋಸ್ಕರ ಇದ್ದೇ ಇರ್ತೀನಿ ನಾನು. ನನ್ನೂರು ಬಂದು ಸತ್ಯಸಾಯಿ ಡಿಸ್ಟಿಕ್ಕು, ಮಡಕ್ಷಿರ ತಾಲೂಕು, ಅಮರಾಪುರ ಮಂಡಲು, ಹೇಮಾವತಿ ಪಂಚಾಯತಿ, ತಂಬಾಳಹಟ್ಟಿ. ನಮ್ಮದು ಬಾರ್ಡ್ರ್ ಬರುತ್ತೆ. ಒಂದು 2-3 ಮೀಟರ್ಸ್ ಬಂದರೆ ಆಲೇ ಕರ್ನಾಟಕ, ಕರಿತಿಮ್ನಳ್ಳಿ ಬರುತ್ತೆ. ಅದು ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ ಬರುತ್ತೆ. ಸೊ ನನಗೆ ಯಾವುದೇ ರೀತಿ ನನಗೆ ಬೇರೆ ಯಾವುದೂ ಅನಿಸಿಲ್ಲ. ನನಗೆ ಇವಾಗ ಆಂಧ್ರ ಬೇರೆ, ಕರ್ನಾಟಕ ಬೇರೆ, ನನಗೆ ಯಾವತ್ತೂ ಆ ಥರ ಅನಿಸಿಲ್ಲ ನನಗೆ. ಒಂಥರ ನನಗೆ ಆಂಧ್ರ ಕರ್ನಾಟಕ ಅಂತಂದರೆ ಒಂದೆರಡು ಕಣ್ಣಿದ್ದಂಗೆ ನನಗೆ. ಇವಾಗ ನಾನು ಹುಟ್ಟಿದ್ದು ಆಂಧ್ರ, ಇವಾಗ ನನಗೆ ಅನ್ನ ಕೊಡ್ತಾ ಇರೋದು ಕರ್ನಾಟಕ. ಎರಡಕ್ಕೂ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಾನು. ಸೊ ಜನ್ಮಭೂಮಿ ಕರ್ಮಭೂಮಿ ಎರಡೂ ಜನ್ಮಭೂಮಿ ಕರ್ಮಭೂಮಿ. ಬಹಳ ಇನ್ಸ್ಪೈರಿಂಗ್ ಆಗಿದೆ ದೀಪಿಕಾ ನೀವು ಹೇಳ್ತಾ ಇರೋದು. ಆ್ಯಂಡ್ ಇಟ್ ಇಸ್ ಸ್ಯಾಡ್. ನಮಗೂ ಅನಿಸುತ್ತೆ ಫ್ಯಾಮಿಲಿ ಆಗಲಿ ಅಥವಾ ಸರೌಂಡಿಂಗ್ಸ್ನಲ್ಲಿ ಸೋಷಿಯಲ್ ಸ್ಟ್ರಾಟನಲ್ಲಿರೋರು ಯಾರನ್ನೂ ಆ ಥರ ಟ್ರೀಟ್ ಮಾಡಬಾರ್ದು. ಸೊ ನಮ್ಮ ಕಡೆಯಿಂದ ಒಂದು ಮೆಸೇಜ್ ಏನಂದರೆ, ಅಚೀವರ್ಸ್ ಕ್ಯಾನ್ ಬಿ ಇನ್ ಎನಿ ಫಾರ್ಮ್. ಇವಾಗ ಸಾಕಷ್ಟು ಜನ ಇದ್ದಾರೆ ಓವರ್ ಪ್ಲೇಯಿಂಗ್, ಅವ್ರಿಗೆ ಎಲ್ಲ ಥರದ ಕಾರ್ನಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ, ಅಪ್ಪ ಅಮ್ಮ ಆಡ್ತಾರೆ ಬರ್ತಾರೆ. ಬಟ್ ಅಚೀವ್ಮೆಂಟ್ ಏನು ಅಂತ ಕೇಳಿದಾಗ ಫ್ಯೂ ಇಯರ್ಸ್ ಲೇಟರ್ ಅವ್ರದ್ದಿರಲ್ಲ. ಬಟ್ ನೀವು ಟ್ರೆಮೆಂಡಸ್ ಆಗಿ ಇದು ಮಾಡಿ. ನಮ್ಮ ಅಪ್ಪ ಯಾವಾಗಲೂ ಒಂದೇ ಮಾತು ಹೇಳ್ತಾರೆ ಸರ್, ನಾವು ನಮ್ಮ ಕೈಯಿಂದ ಯಾರಿಗೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಖಂಡಿತ ದೇವರನ್ನು ಖಂಡಿತ ನಮಗೂ ಒಂದಿನ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದೊಂದು ನಮ್ಮಪ್ಪ ಹೇಳ್ತಾಯಿದ್ರು. ಆ ಒಂದು ನಮ್ಮಪ್ಪ ಅಷ್ಟು ಅಂತಂದರೆ ಒಳ್ಳೇದು ಮಾಡಿರೋದಕ್ಕೆ ಇವತ್ತು ನನಗೆ ಒಳ್ಳೆ ಸ್ಥಾನ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟ. ಮುಂದೇನು ಇದೇ ರೀತಿ ಚೆನ್ನಾಗಾಗತ್ತೆ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬ್ಲೆಸ್ಸಿಂಗ್ಸ್ ಆಫ್ ಆಲ್ ದ ಇಂಡಿಯನ್ಸ್ ಅರೌಂಡ್, ಪ್ರತಿಯೊಬ್ಬರೂ ದೇ ಆರ್ ಡೆಫಿನೆಟ್ಲಿ ಬ್ಲೆಸ್ಸಿಂಗ್ ಯು ಆ್ಯಂಡ್ ವಿಶಿಂಗ್ ಯು. ಸೊ ಅದು ಯಾವಾಗಲೂ ಮುಂದಕ್ಕೆ ಮತ್ತೆ ಕಣ್ಣೀರು ಹಾಕಬಾರ್ದು, ಕಣ್ಣೀರು ಬರದೇ ಇರಂಗೆ ಆಗುತ್ತೆ ಅಂತ ನಮ್ಮ ಕಡೆಯಿಂದ ವಿ ವಿಲ್ ಬಿ ವೆರಿ ಪ್ರೌಡ್ ಟು ಸಿ ಯು ಆಲ್ವೇಸ್ ಸ್ಮೈಲಿಂಗ್. ಯಾವತ್ತೂ ಮತ್ತೆ ಕಣ್ಣೀರು ಹಾಕ್ಬೇಡಿ.